ನಮ್ಮ ಪದ್ಧತಿನೂ ತಮಗೆ ಗೊತ್ತಿರೋದೆ. ಆದ್ರೆ ನಿನ್ನೆ ಸ್ಟೇಷನ್ ಮುಂದೆ ಬಂದು ಡ್ರಾಮಾ ಮಾಡಿದ್ರಲ್ಲ ಸರ್, ರಸ್ತೆಯಲ್ಲಿ ಓಡಾಡಿ ಅಲ್ಲಿಂದ ಕರ್ಕೊಂಡು ಬಂದು ಜನರನ್ನ ಕೇಳಿಸಿದ್ರಲ್ಲ, ದಯವಿಟ್ಟು ಅವರು ಮುಂದೆ ಇನ್ನೊಂದ್ಸಲ ಇಂಥ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ಇದು ಫ್ಯಾಷನ್ ಆಗೋಗಿದೆ. ಬರೋದು ಸ್ಟೇಷನ್ ಮೇಲೆ ಕಲ್ಲು ಎಸೆದ್ಬಿಡೋದು, ಹೀರೋ ಅನ್ಸ್ಕೊಬಿಡೋದ, ಸ್ಟೇಷನ್ ಮುಂದೆ ಬಂದ್ಬಿಡೋದು, ಎಗಲಾಡ್ಬಿಡೋದು, ನಾಟಕಗಳು ಸರ್ ಕೇಳಿಕೆಗಳು ಅವ್ರದ್ದು ತಗೊಂಡ್ರೆ ನಮ್ಗೋಸ್ಕರ ಜೀವ ಕೊಡೋಕೆ ತಯಾರಿದ್ದಾರೆ ಅಂತವ್ರ ಮುಂದೆ ಬಂದ್ಬಿಟ್ಟು ನೀವು ಅದೇನಾದ್ರು ಸಾರ್ ಅವ್ರ ಹತ್ರ ವಿಡಿಯೋಗಳಿದ್ರೆ ದಯವಿಟ್ಟು ನೋಡಿ. ಎಂತ ಡ್ರಾಮಾಗಳು. ಅವ್ರ ಮುಂದೆ ಅಣ್ಣ ಅವರು ಇಲ್ಲ, NTR ಇಲ್ಲ. ನಾನ್ ರೈತ ಏನಾದ್ರೂ ರೈತರ ಲಕ್ಷಣಗಳಿದ್ದ ಸರಲ್ಲಿ ಒಂದು ಕುರು ಇತ್ತ, ಏನಿರ್ಲಿಲ್ಲ. ಅಂತವ್ರು ಡ್ರಾಮಾ ಮಾಡೋದು ಇವೆಲ್ಲ ಬೇಡ ಸರ್. ದಯವಿಟ್ಟು ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳಿ, ಇನ್ನೊಬ್ರು ಭಯ ಬರಲಿ. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಈ ದೇಶದ ಸಂವಿಧಾನ ಮತ್ತು ಕಾನೂನನ್ನು ಪ್ರತಿಯೊಬ್ಬರೂ ಪ್ರಜ್ಞಾಪೂರ್ವಕವಾಗಿ ಗೌರವಿಸಬೇಕು. ಉಲ್ಲಂಘನೆ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಹೆಚ್ಚುವರಿ ರಕ್ಷಣಾಧಿಕಾರಿ CR ರವಿಶಂಕರ್ ಎಚ್ಚರಿಕೆ ನೀಡಿದರು. ಮುಳಬಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ್ದ ಸಾರ್ವಜನಿಕ ಶಾಂತಿ ಸಭೆಯಲ್ಲಿ ಮಾತನಾಡಿ, ಪೊಲೀಸ್ ಠಾಣೆ ಮುಂದೆ ಗುಂಪು ಸೇರುವುದು, ಪ್ರತಿಭಟನೆ ಮಾಡುವುದು, ನೈತಿಕ ಪೊಲೀಸ್ಗಿರಿ ಮಾಡುವುದನ್ನು ಸಹಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಚಲನವಲನಗಳ ಮೇಲೆ ಕಣ್ಗಾವಲು ಇಡಲಾಗುವುದು. ತಪ್ಪು ಮಾಡಿದವರನ್ನು ಗುರುತಿಸಿ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದು ಸಂದೇಶ ನೀಡಿದರು. ಏನಾದರೂ ಸಮಸ್ಯೆಗಳು, ದೂರುಗಳು ಇದ್ದಲ್ಲಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಬೇಕು. ಠಾಣಾಧಿಕಾರಿಗಳು ಸ್ಪಂದಿಸಿದ್ದಲ್ಲಿ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಲು ಅವಕಾಶವಿದೆ. ಅದು ಬಿಟ್ಟು ಅಕ್ರಮವಾಗಿ ಗುಂಪು ಕಟ್ಟುವುದು, ಪೊಲೀಸ್ ಠಾಣೆಗೆ ಬರುವುದು ಇನ್ನು ಮುಂದೆ ನಡೆಯಬಾರದು. ಮುಳಬಾಲ್ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಮಾದರಿಯಾಗಿದೆ. ಅದು ಅದೇ ರೀತಿ ಮುಂದುವರಿಯಬೇಕು ಎಂಬ ವಿನಂತಿ ಮಾಡಿದರು. ಭಾರತ ದೇಶ ವಿಭಿನ್ನ ಧರ್ಮ ಜಾತಿಗಳಿದ್ದರೂ ದೇಶದ ಕಾನೂನು ಪ್ರತಿಯೊಬ್ಬರು ಅನ್ವಯಿಸುತ್ತದೆ. ಅದನ್ನು ಉಲ್ಲಂಘನೆ ಮಾಡುವುದು ಸರಿಯಲ್ಲ. ಪ್ರತಿ ಸಮುದಾಯಗಳ ಮುಖಂಡರು ಈ ಬಗ್ಗೆ ತಿಳಿ ಹೇಳಬೇಕು. ಕಾನೂನನ್ನು ತಿಳಿದುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ತಿಳಿಸಲು ಪೊಲೀಸ್ ಇಲಾಖೆ ದಿನದ 24 ಗಂಟೆ ಸಿದ್ಧವಿರುತ್ತದೆ ಎಂದು ಅರಿವು ನಿಮ್ಮಲ್ಲಿ ಇರಲಿ. ಅಧಿಕಾರಿಗಳು ನಾವಿರುತ್ತೇವೆ, ನಾಳೆ ಬೇರೆಯವರು ಬರುತ್ತಾರೆ. ಆದರೆ ಇಲ್ಲಿಯವರ ನೀವು ಒಗ್ಗಟ್ಟಾಗಿದ್ದರೆ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ ಎಂಬ ಬೋಧನೆ ಮಾಡಿದರು. ಇದೇ ವೇಳೆ ಪಶುಪಾಲನೆ ಇಲಾಖೆ ವೈದ್ಯಾಧಿಕಾರಿ ಶಿವಶಂಕರ್ ರೆಡ್ಡಿ ಮಾತನಾಡಿ, ಕುರಿ, ಕೋಳಿ, ಮೇಕೆಗಳನ್ನು ಕಸಾಯಿಖಾನೆಯಲ್ಲಿ ವಧೆ ಮಾಡಲು ನಿಬಂಧನೆಗಳಿದೆ. ರಕ್ತವನ್ನು ಮತ್ತು ಕಸವನ್ನು ಚರಂಡಿಗೆ ಬಿಡುವಂತಿಲ್ಲ, ಬೀದಿಗೆ ಹಾಕುವಂತಿಲ್ಲ. ಸಂಗ್ರಹಿಸಿಕೊಂಡು ನಗರಸಭೆ ಸೂಚನೆಯಂತೆ ವಿಲೇವಾರಿ ಮಾಡಬೇಕು. ಯಾವುದೇ ಕಾರಣಕ್ಕೂ 13 ವರ್ಷದ ಒಳಗಿನ ಗೋವುಗಳನ್ನು ಕಟಕಟೆ ಅಂಗಡಿಗೆ ತೆಗೆದುಕೊಂಡು ಹೋಗಬಾರದು. ಇಲಾಖೆ ಅನುಮತಿ ಇಲ್ಲದೆ ಗೋವುಗಳನ್ನು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಹಲವಾರು ಕಾನೂನುಗಳು ಈ ಬಗ್ಗೆ ಇವೆ ಎಂಬ ಮಾಹಿತಿ ನೀಡಿದರು. ಈ ಶಾಂತಿ ಸಭೆಗೆ ಕಾರಣವಾದದ್ದು, ಮಂಗಳವಾರ ಮುಳಬಾಗಿಲಿನಿಂದ 4 ದೇಶೀಯ ಗೋವುಗಳನ್ನು ಅಕ್ರಮವಾಗಿ ಕೋಲಾರದ ಕಸಾಯಿಖಾನೆಗೆ ಟೆಂಪೋನಲ್ಲಿ ಸಾಗಾಟ ಮಾಡುತ್ತಿದ್ದ ಮಾಹಿತಿ ಮೇರೆಗೆ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದು, ಪೊಲೀಸರು ರಕ್ಷಣೆ ಮಾಡಿದ ಗೋವುಗಳನ್ನು ಕೋಲಾರದ ಗೋಶಾಲೆಗೆ ಸಾಗಿಸಲು ಮುಂದಾದಾಗ ಮುಸ್ಲಿಮರ ಗುಂಪೊಂದು ಮುಳಬಾಗಿಲು ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಪ್ರತಿಭಟನೆ ಹೈಡ್ರಾಮಾ ಸೃಷ್ಟಿಸಿದ್ದು, ಈ ಸಮಯದಲ್ಲಿ ಉಪ ವಿಭಾಗದ ASP ಮನೀಷಾ, ನಗರ ಠಾಣೆ ಇನ್ಸ್ಪೆಕ್ಟರ್ A ಸುಧಾಕರ್ ರೆಡ್ಡಿ ಮತ್ತು ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಗುಂಪನ್ನು ಚದುರಿಸಿ ಕ್ರಮ ಕೈಗೊಂಡ ಹಿನ್ನೆಲೆ ಬುಧವಾರ ಹಿಂದೂ ಮುಸ್ಲಿಂ ಮುಖಂಡರ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ A ಸುಧಾಕರ್ ರೆಡ್ಡಿ, ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ KG ಸತೀಶ್, ಹಿಂದೂಪರ ಸಂಘಟನೆಗಳ ಮುಖಂಡರಾದ K ಶಂಕರ್ ಕೇಸರಿ, ನಂಗ್ಲೇಶ್ ಸತೀಶ್, HS ಹರೀಶ್, KG ಮೋಹನ್, ಶಕ್ತಿ ಪ್ರಸಾದ್, ನಂದಕಿಶೋರ್, ಗರಡಿ ಕಿರಣ್ ಕುಮಾರ್, ಮೈಕ್ ಶಂಕರ್, ಸಂದೀಪ್, ವಕೀಲ V ಜಯಪ್ಪ, ನಗರಸಭೆ ಮಾಜಿ ಸದಸ್ಯರಾದ ಮೊಹಮ್ಮದ್ ಸಮೀವುಲ್ಲಾ, ಮೊಹಮ್ಮದ್ ಜಬೀವುಲ್ಲಾ, ನೌಶಾದ್ ಶಾಹಿದ್, ರೋಹನ್ ಟ್ರಸ್ಟ್ ಅಧ್ಯಕ್ಷ ಜಬೀವುಲ್ಲಾ ಸೇರಿದಂತೆ ಅನೇಕ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು. ನಾನೇ ಪೊಲೀಸ್ ಅಂತ ಯಾರು ಹೋದ್ರೆ ಅವ್ರಿಗೆ ನಾವು ಬುದ್ಧಿ ಕಲಿಸ್ತೇನೆ. ಇದು ಫರ್ಮ್ ಡಿಸಿಷನ್ ಟೇಕನ್ ಬೈ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಹೆಡ್ ಆಫೀಸ್ ಕೂಡ ಇದೆ. ಮಾರಲ್ ಪೊಲೀಸಿಂಗ್ ಯಾರ್ಯಾರು ಮಾಡ್ಬೇಕು ಕೂಡ ನಾವು ನಿಮ್ಗೆ ಎಷ್ಟೇ ಮಾಹಿತಿ ಕಲಿ 24/7 ನಮ್ಮದು ರೆಡಿ ಇರ್ತಾರೆ ಕೆಲಸ ಮಾಡಿ. 24/7 ಆನ್ ರೋಡ್ ನಮ್ಮ ಮನೆ ಇರ್ತಾರೆ, ಪೊಲೀಸರು ಇರ್ತಾರೆ. ಅವ್ರು ಮಾಡಿಲ್ಲ ಅಂತ ಹೇಳಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಇದನ್ನ ದಯವಿಟ್ಟು ಗಮನದಲ್ಲಿ ಕೇಳಿ. ಮತ್ತೆ ಇಬ್ಬರು ಸೂಕ್ಷ್ಮವಾಗಿ ಮಾತಾಡೋದು, ಇಬ್ಬರು ಕೂಡ ಹಬ್ಬಗಳು ಅವಾಗಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವೆರಡು ವಾಕ್ಯನ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಹಬ್ಬಗಳನ್ನ ನಾವು ಅವತ್ತಿಂದ ಆಚರಣೆ ಮಾಡ್ಕೊಳ್ತಿದೀವಿ, ತೋರಿಕೆ ಮಾಡಬಾರದು. ಇದು ಗಂಭೀರ
ಅವ್ರು ಯಾರಿಗೂ ಘಾಸಿ ಮಾಡಬಾರ್ದು. ನಮ್ಮ ಧರ್ಮ ನಮ್ಮ ಮನೆ ಅಂಗಳಕ್ಕೆ ಸೀಮಿತವಾಗಬೇಕು. ಇದು ಎಲ್ಲಾ ಕಡೆ ಇದೆ. ಯಾರೇ ಹಬ್ಬ ಮಾಡ್ಕೊಳ್ಳಿ, ಏನೇ ಹಬ್ಬ ಮಾಡ್ಕೊಳ್ಳಿ, ಎಲ್ರಿಗೂ ತೋರಿಸಿ ಹಬ್ಬ ಮಾಡೋದು ಯಾವುದು? ಎರಡೇ, ಒಂದು ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು ರಿಪಬ್ಲಿಕ್ ಡೇ. ನಮ್ಮ ದೇಶದಲ್ಲಿ ಎರಡೇ ಹಬ್ಬ, ಅದೇ ನ್ಯಾಷನಲ್ ಹಬ್ಬ. ಇನ್ನೆಲ್ಲ ಹಬ್ಬಗಳೇ ನಮ್ಗೆ ಸೀಮಿತವಾಗಿರೋದು ಅಷ್ಟೇ, ನಮ್ಮ ಮನೆಗಳೇ ಸೀಮಿತವಾಗಿರೋದು. ಈ ಎರಡು ಹಬ್ಬ ಎಲ್ಲರಿಗೂ ಸೇರಿದ್ದು, ಎಲ್ಲ ನಾವು ಪಬ್ಲಿಕ್ ಆಗಿ ಮಾಡ್ತೀವಿ. ಇದಕ್ಕೆ ದಯವಿಟ್ಟು ಯಾರು ಅವಕಾಶ ಮಾಡ್ತೀವಿ. ನೋಡಬಾರ್ದು, ಅವತ್ತಿನ ದೇವರು ಒಳ್ಳೆಯದಿದೆ. ಜನರು ಕೂಡ ನಾವು ಅಷ್ಟೇ ಪ್ರೀತಿ ತೋರಿಸ್ತಾರೆ. ನಾವು ಬಂದ್ರೆ ಊಟ ಕೇಳ್ತೀರ, ಆ ಭಕ್ತರಲ್ಲಿ ಕೇಳ್ತೀರ, ಯಾವ್ದು ಗೌರಿ ಗಣಪತಿ ಹಬ್ಬ ಆಗ್ಬೋದು, ಯಾವುದೇ ಒಂದು RSS ಪಾದಯಾತ್ರೆ ಆಗ್ಬೋದು, ಅಥವಾ ಮುಸ್ಲಿಂ ರಂಜಾನ್ ಆಗ್ಬೋದು, ಬಕ್ರೀದ್ ಆಗ್ಬೋದು, ಇದು ಯಾವತ್ತೂ ಪೊಲೀಸರಿಗೆ ಎದುರು ನೋಡಲ್ಲ, ಎಲ್ಲ ಒಂದಾಗ್ತದೆ. ಅಂತ ವ್ಯಕ್ತಿಗಳಿಗೆ ದಯವಿಟ್ಟು ಸೂಕ್ಷ್ಮವಾಗಿ ನಮ್ಮ ಅಧಿಕಾರಿಗಳಿಗೆ ವಸ್ತ್ರಗಳನ್ನು ರೆಡಿ, ಅವ್ನು ಇನ್ನೂ ಗೊತ್ತಾಗಿಲ್ಲ, ಹಳವಾಗಿದ್ದರೆ ಕೆಲಸ ಆಗ್ತದೆ, ಎಣ್ಣೆ ಗಿಡನೆ ಆಗ್ತದೆ. ಹಳವಾಗಿದ್ದರೆ ಅವನು ರವಿ ಅಂತ ಬಂದಿದ್ದಾರೆ, ಮೆಂಟಲ್ ಬಿಡಲ್ಲ, ಅವನ ನೋಡಿ ಇದ್ದಂಗೆ ಒಡೆದು ಬಿಸಾಕ್ತಾರೆ ಅಂತ ಗೊತ್ತಿದ್ದ ಕೊಡಬಾರದಕ್ಕೆ. ನೆನ್ನೆ ಯಾರು ಬರ್ತಾ ಇಲ್ಲ ಆ ಜನ ಬಂದು ಯಾರೋ ಒಬ್ಬ ಬಂದು ಕಂಪ್ಲೇಂಟ್ ಕೊಡೋದು, ಸ್ವಾಮಿ ಹಿಂಗಾಗಿದೆ, ಅನ್ಯಾಯ ಆಗಿದೆ, ನೀವು ಇದು ಮಾಡಿಕೊಡಿ ಅಂತ ಸ್ಟೇಷನ್ ಮುಂದೆ ಜನ ಸೇರಿಸೋದು. ಅಂಥವ್ರು ಯಾರಿದ್ದಾರೆ ನಮ್ಗೆ ಗೊತ್ತಿದೆ. ಅವತ್ತು ಬಿಡೋದಿಲ್ಲ, ಇವತ್ತು ಬಿಡೋಲ್ಲ, ಮುಂದಿನ ಬಿಡಲ್ಲ. ನನ್ನ ಕಾಲದಲ್ಲಿ ನಾನು ರಿಟೈರ್ಡ್ ಆಗೋದು ಇನ್ನು 1000 ಜನ ಬರ್ತಾರೆ ಪೊಲೀಸರು. ಯಾಕೆಂದ್ರೆ ಅವರೆಲ್ಲರಿಗೂ ಅಡಿಪಾಯ ಏನು? ಕೆಲಸ ಮಾಡ್ಲಿಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಯಾರೇ ಆಗಲಿ ಏನೇ ಕೇಳಿ ನಾವು ಮಾಡ್ಕೊಡ್ತೀವಿ. ನಮ್ಗೆ ತಪ್ಪಿನ ತಿದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆದ್ರೆ ಸಂವಿಧಾನ ನಮ್ಗೆ ಹೇಳಿದೆ, ಪೊಲೀಸರಿಗೆ ಈ ಕೆಲಸ ಮಾಡಿಪ್ಪ, ಈ ಪೊಲೀಸರು ಇದನ್ನ ಎಲ್ಲರೂ ಕ್ಲಿಯರಾಗಿ ಹೇಳ್ತಾರೆ. ಎಷ್ಟೇ ಇಶ್ಯೂಗಳಿಂದ ಬನ್ನಿ ತಗೊಂಡ್ಬನ್ನಿ. ನಾವ್ ಯಾವತ್ತಾರು ನಿಮ್ಗೆ ನಮ್ಮ ಮಾತುಗಳಲ್ಲಿ ಹೋಗಿ ಕೇಳ್ತಾರೆ, ಇಷ್ಟು ಜನ ನಿಲ್ಲಿಸಿದ್ದಾರೆ, ಎಲ್ಲರೂ ನನಗೆ ಪರಿಚಯ ಇದ್ದಾರೆ. ಯಾವತ್ತಾರು ನನ್ನ ಬಂದು ಸರಿ ಕೆಲಸ ಆಗ್ಬೇಕು ಅಂತ ಆಗಲ್ಲ ಹೋಗಿ ಅಂತ ಯಾರು ದಯವಿಟ್ಟು ಇಸ್ಕೊಂಡು ಹೇಳಿ, ಹೌದು ಸರ್ ನಿಮ್ಮ ಹತ್ರ ಬಂದಿದ್ವಿ, ಕಾನೂನು ಪ್ರಕಾರ ಇತ್ತು, ನೀವು ಮಾಡಲಿಲ್ಲ ಅಂತ ತೋರಿಸಿಕೊಂಡು ಒಂದು. ಸರ್ ನಾವು ಇದೇ ನಮ್ಮ DYSP ಮೇಡಮ್ ಅವ್ರು, ಮನೀಶ್ವರ್ ಮೇಡಮ್ ಅವ್ರು ಇರ್ಬೇಕಾದ್ರೆ ಮೊನ್ನೆನೂ ಅಲ್ಲ ಮೊನ್ನೆ ನೀವು ಹೇಳಿ, ನಾವು ನಿಮ್ಮ ಒಂದು ಕಚೇರಿ ಹಿಂದ್ಗಡೆ ಹಸುಗಳನ್ನ ಕಟ್ ಮಾಡ್ತಿದ್ದಾರೆ. ನಮ್ಮ ಸನಾತನ ಧರ್ಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಹಸುಗಳನ್ನ ಕಟ್ ಮಾಡಿ ಆ ಮಾಂಸದ ತುಂಡುಗಳನ್ನ, ತಲೆಗಳನ್ನ ನೇತ ಕೂಡ ನಾವು ಲೆಟರ್ ಕೊಟ್ಟಿದ್ದೀವಿ. IGP ಅವರು SP ಅವ್ರಿಗೆ ಕರೆ ಕೊಟ್ಟಾಗ SP ಅವರು ನನ್ನ ಕರೆದು 40 ನಿಮಿಷಗಳ ಕಾಲ ವಸಂತ ಅನ್ನೋ ಇನ್ಸ್ಪೆಕ್ಟರ್ ಅವರು ನನ್ನ ಎಂಕ್ವೈರಿ ಮಾಡಿದಾಗ ಎಲ್ಲ A to Z ನಾವು ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಇವತ್ತಿಗೆ 10 ದಿನ ಆಗಿದೆ ಆ ಒಂದು ಮಾಹಿತಿ ಕೊಟ್ಟು. ಇವತ್ತು ನೀವು ಕಾನೂನು ಬಗ್ಗೆ ಹೇಳ್ತಿದ್ದೀರಾ, ಇವತ್ತವರೆಗೂ ಆ ಒಂದು ಕ್ರಮನ ನೀವೆಲ್ಲಿ ತಗೊಂಡಿದ್ದೀರಾ? ಇವತ್ತು ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಸಮುದಾಯದ ಸಾಂಪ್ರದಾಯದ ಬಗ್ಗೆ ಹೇಳ್ತಿದ್ದೀರಾ, ನಮ್ಮ ಸಮುದಾಯದ ಸಾಂಪ್ರದಾಯದ ಬಗ್ಗೆ ಹೇಳ್ತಿದ್ದೀರಾ. ಈ ಒಂದು ಕಾನೂನಲ್ಲಿ ಉಲ್ಲಂಘನೆ ಇದೆಯಾ ಇಲ್ವಾ? ಈಗ ಹಸುಗಳನ್ನ ಕಟ್ ಮಾಡಿ ಅವರು ಈಗ ನಮ್ಮ ಪಶು ಸಂಘ ನೀವು ಯಾಕೆ ನೀವು ಈ ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಹಿಂದೂ ಮುಸ್ಲಿಂ ಬಾಯಿ ಅವರು ಇಲ್ಲಿ ಒಬ್ಬರು ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾರೋ ಆಕ್ಷನ್ ತಗೊಳ್ತೀವಿ. ಮನುಷ್ಯ ತಗೊಳ್ಳಿಲ್ಲ, SP ತಗೊಳ್ತಾರೆ, SP ತಗೊಳ್ಳಿಲ್ಲ, DI ತಗೊಳ್ತಾರೆ, DI ತಗೊಳ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಲಿಕ್ಕೆ